ಜೈ ಹಿಂದ್ ಅಭ್ಯರ್ಥಿಗಳೇ, ಒಂದು ಖುಷಿ ವಿಚಾರವನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ ಬೆಳಗಾವಿ EROದಿಂದ ಅಗ್ನಿವೀರ ಆರ್ಮಿ ಸೆಕೆಂಡ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಒಟ್ಟು 8 ಅಭ್ಯರ್ಥಿಗಳನ್ನ ಸೆಕೆಂಡ್ ಲಿಸ್ಟ್ನಾಗ ತೊಗೊಂಡಾರಪ್ಪ ಅಂದ್ರೆ 29 ಅಭ್ಯರ್ಥಿಗಳನ್ನ ಸೆಕೆಂಡ್ ಲಿಸ್ಟ್ನಾಗ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ www.joinindianarmy.nic.in ಹೊಡೆದ್ರಪ್ಪ ಅಂದ್ರೆ ವೆಬ್ಸೈಟ್ನಾಗೂ ನೀವು ನೋಡ್ಬೋದು, ಅಥವಾ ಯೂಟ್ಯೂಬ್ನಾಗ PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿರ್ತೀವಿ, ಅಲ್ಲಿ ಸೆಕೆಂಡ್ ಲಿಸ್ಟನ್ನು ನೀವು ನೋಡ್ಬೋದು. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯಾರಾದರೂ ಪಾಸ್ ಆದರೆ ನೀವು ಚೆಕ್ ಮಾಡಿಕೊಳ್ಬೋದು. ಅಭ್ಯರ್ಥಿಗಳು ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಸಲ ಬೆಳಗಾವಿ EROದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಅಗ್ನಿವೀರ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಜನರಲ್ ಡ್ಯೂಟಿ 1755, ಅದೇ ರೀತಿಯಾಗಿ ಟೆಕ್ನಿಕಲ್ 242, ಅದೇ ರೀತಿಯಾಗಿ ಟ್ರೇಡ್ಮನ್ನ ಎಷ್ಟಪ್ಪ ಅಂದ್ರೆ 10th ಮೇಲೆ 46, ಅದೇ ರೀತಿಯಾಗಿ 8th ಮೇಲೆ ಟ್ರೇಡ್ಮನ್ ಎಷ್ಟಂದ್ರೆ 8 ಜನ. ಒಟ್ಟು 2051 ಫಸ್ಟ್ ಲಿಸ್ಟ್ನೇ ಆಯ್ಕೆಯಾಗಿದ್ದರು. ಈಗ ಸೆಕೆಂಡ್ ಲಿಸ್ಟ್ನಾಗ ಏನಪ್ಪ ಅಂದ್ರೆ 29 ಜನ ಆಯ್ಕೆಯಾಗ್ಯಾರ. ಒಟ್ಟು ಎಷ್ಟು ಜನ ಆಯ್ಕೆ ಆದಂಗೆ ಆತಪ್ಪ ಅಂದ್ರೆ ಬೆಳಗಾವಿ EROದಿಂದ 2080 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ನಾವು ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲೂ ಸಹಿತ ಬೆಳಗಾವಿ EROದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ TA ಆರ್ಮಿದು ನಾವು ಎಕ್ಸಾಮ್ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತಾಯಿದ್ವಿ, ಅದು ಡಿಸೆಂಬರ್ 1ರಿಂದ. ಅದೇ ರೀತಿಯಾಗಿ SSC GD ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತಾಯಿದ್ವಿ, ಅದು ಡಿಸೆಂಬರ್ 1ರಿಂದ. ಆದ್ದರಿಂದ ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾಯಿದ್ವಿ. ಇಂಗ್ಲೀಷ, ಹಿಂದಿ, ಕನ್ನಡ 3 ಭಾಷೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ. ಸೆಕೆಂಡ್ ಲಿಸ್ಟ ಮತ್ತು ಫಸ್ಟ್ ಲಿಸ್ಟ್ನೇ ಆಯ್ಕೆಯಾದಂಥ ಎಲ್ಲ ಅಗ್ನಿವೀರರಿಗೂ ಮತ್ತೊಮ್ಮೆ ನಾನು ಏನಪ್ಪ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ.